ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ಮೃತಪಟ್ಟವರು ನಮ್ಮ ಕನಸಿನಲ್ಲಿ ಕಾಣಿಸ್ತಾರೆ. ಅದಕ್ಕೆ ಸಂಕೇತ ಏನು? ನಮ್ಮ ಬಂಧುಗಳು, ಸಂಬಂಧಿಕರು, ಪ್ರೀತಿಪಾತ್ರರು, ಸ್ನೇಹಿತರು ಯಾರಾದರೂ ಮೃತಪಟ್ಟರೆ ಖಂಡಿತವಾಗಲೂ ಯಾವುದೋ ಒಂದು ದಿನ ನಮ್ಮ ಕನಸಿನಲ್ಲಿ ಬಂದೇ ಬರ್ತಾರೆ. ಒಂದು ವೇಳೆ ನಿಮಗೂ ಕೂಡ ಮೃತಪಟ್ಟವರು ಕನಸಲ್ಲಿ ಬಂದ್ರೆ ಅದಕ್ಕೆ ನೀವು ಹೆದರುವಂತ ಅಗತ್ಯ ಇಲ್ಲ. ಹಿಂದೂ ಧರ್ಮಶಾಸ್ತ್ರದಲ್ಲಿ ಈ ಕನಸುಗಳ ಬಗ್ಗೆ ಹೇಳುವಂತ ಒಂದು ಶಾಸ್ತ್ರ ಇದೆ. ಅದುವೇ ಸ್ವಪ್ನಶಾಸ್ತ್ರ. ಇದರಲ್ಲಿ ಪ್ರತಿ ಕನಸಿಗೆ ಸಂಬಂಧಿಸಿದಂತ ಪೂರ್ತಿ ವಿವರಣೆ ಬರೆಯಲಾಗಿದೆ. ಈ ವಿಡಿಯೋದಲ್ಲಿ ನಾವು ಮೃತಪಟ್ಟವರು ನಮ್ಮ ಕನಸಿನಲ್ಲಿ ಕಾಣಿಸಿದ್ರೆ ಯಾವುದಕ್ಕೆ ಸೂಚನೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿ ಕನಸಿಗೂ ಒಂದು ವಿಶೇಷ ಅರ್ಥ ಇರುತ್ತೆ. ಈ ಕನಸುಗಳು ಭವಿಷ್ಯತ್ತಿನಲ್ಲಿ ನಮಗೆ ನಡೆಯುವಂತ ವಿಷಯಗಳನ್ನ ತಿಳಿಸುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ಒಂದು ವೇಳೆ ಅನಾರೋಗ್ಯದಿಂದ ಮೃತಪಟ್ಟ ವ್ಯಕ್ತಿ ನಮ್ಮ ಕನಸಿನಲ್ಲಿ ಸಂಪೂರ್ಣ ಆರೋಗ್ಯವಂತನಾಗಿ ಕಾಣಿಸಿದ್ರೆ ಆ ವ್ಯಕ್ತಿ ನಮಗೆ ಕೊಡುತ್ತಿರುವಂತ ಸೂಚನೆ ಏನಂದ್ರೆ, ನನಗೆ ಉತ್ತಮ ಜನ್ಮ ಲಭಿಸಿದೆ, ಹಾಗಾಗಿ ನೀವು ಇನ್ನು ಮುಂದೆ ನನ್ನ ಬಗ್ಗೆ ಯೋಚಿಸುವಂತ ಅಗತ್ಯ ಇಲ್ಲ ಎಂಬುದೇ ಇದರ ಸೂಚನೆ. ಇಂಥ ಕನಸೇನಾದ್ರೂ ನೀವು ಕಂಡ್ರೆ ಇನ್ನು ಮುಂದೆ ನೀವು ಅವರ ಬಗ್ಗೆ ಯೋಚಿಸದೆ ನಿಮ್ಮ ಜೀವನವನ್ನ ನೀವು ನೋಡ್ಕೋಬಹುದು. ಇನ್ನು ಎರಡನೇ ಕನಸು, ಒಂದು ವೇಳೆ ಒಬ್ಬ ವ್ಯಕ್ತಿ ಅಕಾಲ ಮೃತ್ಯು ಹೊಂದಿದ್ದು ಆತ ನಿಮ್ಮ ಕನಸಿನಲ್ಲಿ ಅನಾರೋಗ್ಯ ಪೀಡಿತನಾಗಿ ಕಾಣಿಸಿದ್ರೆ ಅದಕ್ಕೆ ಅರ್ಥ ಆ ವ್ಯಕ್ತಿ ನಿಮ್ಮ ಹತ್ತಿರ ಯಾವುದೋ ಒಂದು ತೀರದ ಬಯಕೆಯನ್ನ ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ನೀವು ಆ ಕೋರಿಕೆ ಅಥವಾ ಬಯಕೆ ಏನೆಂದು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅಕಾಲ ಮೃತ್ಯು ಸಂಭವಿಸಿದ ಕಾರಣ ಆ ವ್ಯಕ್ತಿಗೆ ಖಂಡಿತ ಯಾವುದೋ ಒಂದು ತೀರದಿರುವ ಬಯಕೆ ಇದ್ದೇ ಇರುತ್ತೆ. ಎಂದಿನಿಂದಾನೋ ಅದನ್ನು ಪೂರ್ಣಗೊಳಿಸಬೇಕೆಂದು ಆಸೆ ಪಡ್ತಿರ್ತಾನೆ, ಆದರೆ ಮಧ್ಯದಲ್ಲೇ ಮೃತಪಟ್ಟಿರುತ್ತಾನೆ. ಒಂದು ವೇಳೆ ಆ ವ್ಯಕ್ತಿಯ ಕೋರಿಕೆ ಏನೆಂದು ನಿಮಗೆ ಗೊತ್ತಿದ್ದರೆ ಅವರ ಪರವಾಗಿ ನೀವು ಅದನ್ನ ಪೂರ್ಣಗೊಳಿಸುವ ಪ್ರಯತ್ನ ಮಾಡಬೇಕು. ನೀವು ಆ ಕೋರಿಕೆಯನ್ನ ತೀರಿಸಿದ್ರೆ ಮೃತಪಟ್ಟ ಆ ವ್ಯಕ್ತಿಯ ಆತ್ಮ ಶಾಂತಿಸುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತೆ. ಒಂದು ವೇಳೆ ನಿಮಗೆ ಆ ವ್ಯಕ್ತಿಯ ಕೋರಿಕೆ ಏನೆಂದು ತಿಳಿದಿದ್ದು ನೀವದನ್ನ ಈಡೇರಿಸುವ ಸ್ಥಿತಿಯಲ್ಲಿದ್ದು ಕೂಡ ಅದನ್ನ ಈಡೇರಿಸಲಿಲ್ಲ ಅಂದ್ರೆ ಅದು ನಿಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ. ಇನ್ನು ಮೂರನೇ ಕನಸು, ಒಂದು ವೇಳೆ ಬದುಕಿರುವಂತ ವ್ಯಕ್ತಿ ಮೃತಪಟ್ಟಂತೆ ನೀವು ಕನಸು ಕಂಡ್ರೆ ಇದರ ಬಗ್ಗೆ ಹೆಚ್ಚಾಗಿ ಹೆದರುವಂತ ಅಗತ್ಯ ಇಲ್ಲ. ಸ್ವಪ್ನ ಶಾಸ್ತ್ರದ ಪ್ರಕಾರ ಒಂದು ವೇಳೆ ಬದುಕಿರುವ ವ್ಯಕ್ತಿ ಮೃತಪಟ್ಟಂತೆ ಕನಸು ಕಂಡ್ರೆ ಆ ವ್ಯಕ್ತಿಯ ಆಯಸ್ಸು ಇನ್ನಷ್ಟು ಹೆಚ್ಚಾಗಿದೆ ಅಂತ ಅರ್ಥ. ಇಂಥ ಕನಸುಗಳು ದೀರ್ಘಾಯುಷ್ಯನ್ನು ಸೂಚಿಸುತ್ತೆ. ಇನ್ನು ನಾಲ್ಕನೇ ಕನಸು, ಮೃತಪಟ್ಟವರು ನಮ್ಮ ಕನಸಿನಲ್ಲಿ ಕಾಣಿಸ್ತಾರೆ, ಆದ್ರೆ ಏನೂ ಮಾತನಾಡದೆ ಮೌನವಾಗಿರ್ತಾರೆ. ಇಂಥ ಸಮಯದಲ್ಲಿ ಅವರು ನಮಗೆ ಏನನ್ನ ಹೇಳಲು ಬಯಸುತ್ತಿದ್ದಾರಂತ ನಮಗೆ ಅರ್ಥ ಆಗಲ್ಲ. ಸ್ವಪ್ನ ಶಾಸ್ತ್ರದ ಪ್ರಕಾರ ಇಂಥ ಕನಸುಗಳು ಯಾವುದಕ್ಕೆ ಸಂಕೇತ ಅಂದ್ರೆ, ನಾವು ಪ್ರಸ್ತುತ ಮಾಡುತ್ತಿರುವಂತ ಕೆಲಸ ಆಗಿರ್ಬೋದು ಅಥವಾ ಮಾಡಲು ಹೋಗುತ್ತಿರುವ ಕೆಲಸ ಆಗಿರ್ಬೋದು, ಅದು ಒಳ್ಳೆಯ ಕೆಲಸ ಅಲ್ಲ ಎಂದು ಅರ್ಥ. ಇಂಥ ಕನಸೇನಾದ್ರೂ ನಿಮಗ್ ಬಂದ್ರೆ ನೀವು ಆ ಕೆಲಸವನ್ನು ಆ ಕೂಡಲೇ ನಿಲ್ಲಿಸಬೇಕು. ಒಂದು ವೇಳೆ ಮೃತಪಟ್ಟವರು ನಮ್ಮ ಕನಸಿನಲ್ಲಿ ಕಾಣಿಸಿ ಮೌನವಾಗಿದ್ದು ನಮ್ಮನ್ನ ಆಶೀರ್ವದಿಸಿ ಹೊರಟು ಹೋದ್ರೆ ನೀವು ಯಾವ ಕೆಲಸ ಮಾಡುತ್ತಿದ್ದೀರೋ ಅಥವಾ ಮಾಡಲು ಹೋಗುತ್ತಿದ್ದೀರೋ ಅಥವಾ ಮಾಡಬೇಕು ಅಂದುಕೊಳ್ಳುತ್ತಿದ್ದೀರೋ ಆ ಕೆಲಸ 100% ನಿಮಗೆ ಶುಭ ಉಂಟು ಮಾಡುತ್ತೆ. ಆ ಕೆಲಸವನ್ನು ಯೋಚಿಸದೆ ನೀವು ಮಾಡಬಹುದು ಎಂದು ಅರ್ಥ. ಇಂಥ ಕನಸೇನಾದ್ರೂ ನೀವು ಕಂಡ್ರೆ ಆಲಸ್ಯ ಮಾಡದೆ ನೀವು ಮಾಡಬೇಕು ಅಂದ್ಕೊಂಡಂತ ಕೆಲಸ ಮಾಡಿ ಮುಗಿಸಿ. ಒಂದು ವೇಳೆ ಮೃತಪಟ್ಟವರು ಚಿಂತೆ ಮಾಡುತ್ತಿರುವಂತೆ ನಿಮ್ಮ ಕನಸಿನಲ್ಲಿ ಕಾಣಿಸಿದ್ರೆ ನೀವು ಮಾಡುತ್ತಿರುವ ಕೆಲಸ ಅವರಿಗೆ ಹಿಡಿಸುತ್ತಿಲ್ಲ ಎಂದು ಅರ್ಥ. ಇಂಥ ಸಮಯದಲ್ಲಿ ನೀವು ಆ ಕೆಲಸ ಮಾಡಲು ಹೋಗಬಾರದು, ಯಾಕಂದ್ರೆ ಖಂಡಿತ ಅದು ನಿಮಗೆ ಅಶುಭ ಉಂಟು ಮಾಡುತ್ತೆ. ಸ್ನೇಹಿತರೆ, ನಮ್ಮ ಪೂರ್ವಿಕರು ನಮಗೇನಾದ್ರೂ ಹೇಳಬೇಕು ಅನ್ಕೊಂಡ್ರೆ ಅವರಿಗೆ ಈ ಕನಸೊಂದೇ ದಾರಿ. ಅದರ ಮುಖಾಂತರನೇ ಅವರು ಮನಸ್ಸಿನಲ್ಲಿರುವಂತ ವಿಷಯ ನಮಗೆ ತಿಳಿಸ್ತಾರೆ.
ಆದ್ರೆ ಅವರು ಕೊಡುವಂತ ಸೂಚನೆ ನಾವು ಅರ್ಥ ಮಾಡ್ಕೊಳ್ದೇ ಇರೋ ಕಾರಣದಿಂದಾನೇ ನಾವೆಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಒಂದೊಂದು ಸಾರಿ ಮೃತಪಟ್ಟ ವ್ಯಕ್ತಿ ನಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡು ಯಾವುದೋ ಒಂದು ವಸ್ತು ಅಥವಾ ಪದಾರ್ಥ ಕೇಳ್ತಿರುವಂತೆ ಸನ್ನೆಗಳನ್ನ ಮಾಡ್ತಾರೆ. ಹೇಗೆ ಅಂದ್ರೆ ಒಂದೊಂದು ಸಾರಿ ಬಟ್ಟೆ ಇಲ್ದೇ ಇರೋ ತರ ಕಾಣಿಸ್ತಾರೆ, ಅಥವಾ ಚಳಿ ಆಗ್ತಿದೆ ಅನ್ನೋ ತರ ಕಾಣಿಸ್ತಾರೆ, ಅಥವಾ ಬರಿಗಾಲಲ್ಲಿ ನಡೀತಾ ಇರ್ತಾರೆ, ಅಥವಾ ಊಟ ಬೇಕು ಅಂತ ಹೊಟ್ಟೆ ತೋರಿಸೋದು, ಅಥವಾ ಊಟ ಬೇಕು ಅಂತ ಕೈಯಲ್ಲಿ ಕೇಳೋದು, ಈ ತರ ಸನ್ನೆಗಳನ್ನ ತೋರಿಸ್ತಾ ಇರ್ತಾರೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಇದರ ಅರ್ಥ ಏನಂದ್ರೆ ಅವರು ಯಾವ ವಸ್ತುಗಳನ್ನ ನಿಮ್ಮ ಹತ್ರ ಕೇಳ್ತಿದಾರೋ ಆ ವಸ್ತುಗಳು ಅವರಿಗೆ ಬೇಕು ಎಂದರ್ಥ. ಒಂದು ವೇಳೆ ಹಸಿದಿರುವಂತೆ ಸನ್ನೆ ಮಾಡಿದ್ರೆ ನೀವು 4 ಜನರಿಗೆ ಅವರ ಹೆಸರಿನ ಮೇಲೆ ಅನ್ನದಾನ ಮಾಡಬೇಕಾಗುತ್ತೆ. ಅದೇ ರೀತಿ ಬಟ್ಟೆ ಇಲ್ಲದೆ ಕಾಣಿಸಿದ್ರೆ ಬಟ್ಟೆಯನ್ನ, ಚಪ್ಪಲಿ ಇಲ್ಲದೆ ಕಾಣಿಸಿದ್ರೆ ಚಪ್ಪಲಿಯನ್ನ 4 ಜನ ಬಡವರಿಗೆ ಅವರ ಹೆಸರು ಹೇಳ್ಕೊಂಡು ದಾನ ಮಾಡಬೇಕು. ಆ ರೀತಿ ದಾನ ಮಾಡಿ ಆ ದಾನದಿಂದ ಬಂದಂತ ಫಲಾನ ಆ ವ್ಯಕ್ತಿಗೆ, ಅಂದ್ರೆ ನೀವು ಯಾರ ಹೆಸರಿನ ಮೇಲೆ ದಾನ ಮಾಡ್ತಿದ್ದೀರೋ ಆ ವ್ಯಕ್ತಿಗೆ ತಲುಪಬೇಕು ಅಂತ ದೇವರನ್ನ ಕೇಳ್ಕೋಬೇಕು. ಆ ರೀತಿ ಮಾಡೋದ್ರಿಂದ ಪಿತೃ ದೇವತೆಗಳು ಸಂತೋಷಿಸಿ ನಿಮ್ಮನ್ನ ಆಶೀರ್ವದಿಸ್ತಾರೆ. ಒಂದು ವೇಳೆ ಮೃತಪಟ್ಟ ವ್ಯಕ್ತಿ ಕೋಪದಲ್ಲಿರುವಂತೆ ನೀವು ಕನಸು ಕಂಡ್ರೆ ಅವರು ನಿಮ್ಮ ಕೈಯಿಂದ ಯಾವುದೋ ಒಂದು ಕೆಲಸ ಮಾಡಿಸೋಕೆ ಬಯಸ್ತಿದ್ದಾರೆ ಅಂತ ಅರ್ಥ. ಸ್ವಪ್ನ ಶಾಸ್ತ್ರದ ಪ್ರಕಾರ ಆ ವ್ಯಕ್ತಿಗೆ ತೀರದ ಬಯಕೆಯೊಂದು ಉಳಿದು ಹೋಗಿದೆ. ಆ ಬಯಕೆ ನಿಮ್ಮ ಮುಖಾಂತರ ಅವರು ತೀರ್ಸ್ಕೊಳ್ಳೋಕೆ ಬಯಸ್ತಾ ಇದ್ದಾರೆ. ನಿಮಗೆ ಅಂತ ಕೋರಿಕೆ ತಿಳಿದಿದ್ರೆ ತಪ್ಪದೆ ನೆರವೇರಿಸಿ, ಇಲ್ಲದಿದ್ರೆ ಅವರ ಕೋಪಕ್ಕೆ ಗುರಿಯಾಗುತ್ತೀರಿ ಎಂಬುದಕ್ಕೆ ಇದು ಸೂಚನೆ ಕೊಡುತ್ತೆ. ಒಂದು ವೇಳೆ ಮೃತಪಟ್ಟವರು ನಗತಾ ನಿಮ್ಮ ಕನಸಿನಲ್ಲಿ ಕಾಣಿಸಿದ್ರೆ ನಿಮಗೆ ಮುಂಬರುವ ದಿನಗಳು ಚೆನ್ನಾಗಿರುತ್ತೆ ಅಂತ ಅರ್ಥ. ಒಂದು ವೇಳೆ ಮೃತಪಟ್ಟ ವ್ಯಕ್ತಿ ಅಳುತ್ತಾ ಕಾಣಿಸಿದ್ರೆ ಅದು ಕೂಡ ಶುಭಾನೆ. ಮೃತಪಟ್ಟ ವ್ಯಕ್ತಿ ಕನಸಿನಲ್ಲಿ ಕಾಣಿಸೋದು ಅಶುಭ ಅಲ್ಲ. ಮೃತಪಟ್ಟ ವ್ಯಕ್ತಿ ಪದೇ ಪದೇ ನಮ್ಮನ್ನ ನೆನಪಿಸಿಕೊಳ್ತಿದ್ದಾರೆ ಅಂತ ಇದಕ್ಕೆ ಅರ್ಥ, ಅಥವಾ ನಮ್ಮ ಮನಸ್ಸಿನಲ್ಲಿ ಅವರು ಇನ್ನೂ ಕೂಡ ಉಳಿದೋಗಿದ್ದಾರೆ ಅಂತ ಅರ್ಥ. ಏನೇ ಆದ್ರೂ ಕೂಡ ನಮ್ಮ ಪೂರ್ವಿಕರು ನಮ್ಮ ಒಳಿತನ್ನೇ ಬಯಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.